ಗೊತ್ತಿಗೆ ಕಣ ಕಾಣ್ತಾವಳೆ. ಎಷ್ಟು ಚೆನ್ನಾಗಿ ಕಾಣ್ತಾನೆ. ಹೌದಾ? ಮಗ ಡಮಾರ್ ಡುಮಾರ್ ಅಂತ ಬಾಂಬ್ ಆಗ್ತಾವನೆ. ನಮ್ಮ ಹಳೆ ಫಾಲೋವರ್ಸ್ ಅವಳಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ನಾವಿಬ್ರು ಕೂಡ RCB ಫ್ಯಾನ್ಸೇ. ಅವಳು ರಜತ್ ಪಟ್ಟಿದಾರ್ ಫ್ಯಾನು, ನಾನು ವಿರಾಟ್ ಕೊಹ್ಲಿ ಫ್ಯಾನು. ಅವಳು ಡೈಲಿ ಎಷ್ಟು ಗಂಟೆಗೆ ಹೇಳ್ತೀನಿ, ಎಷ್ಟು ಗಂಟೆ ಮನೆ ಕಣ ಮನಿ ಕಳೆವಲ್ಲ. ಬೆಳಿಗ್ಗೆ ಬಂದಿದ್ದು, ಬೆಳಿಗ್ಗೆಯಿಂದ ಈಗ ಮಧ್ಯಾಹ್ನ 2 ಗಂಟೆ ಮೇಲಾಗದೆ. ಬರೀ ನನ್ನ ಮಗನ ಮೇಲೆ ಬರೀ ಸುಳ್ಳು ಅಪದ ಓಡಿಸದೆ. ಅವನು ಸುಮ್ಮನೆ ಆಟ ಆಡ್ತಾವನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಇವತ್ತು RCB CSK ಮೇಲೆ ಗೆದ್ದಿರೋ ಖುಷಿಗೆ ನಾನು ನನ್ನ ಮಗನ ನೋಡೋಕೆ ಅಂದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಬಂದೆ. ಏನೋ ಗೊತ್ತಿಲ್ಲ, ಫುಲ್ ಖುಷಿ ಆಗೋಯ್ತು ಹಂಗೆ ಗೆದ್ದಿರೋ ಖುಷಿಗೆ. ಅದಕ್ಕೆ ಡೈರೆಕ್ಟ್ ನಮ್ಮ ಅತ್ತೆ ಮನೆಗೆ ಬಂದೀನಿ. ಬನ್ನಿ ಒಳಗಡೆ ಹೆಂಗಿರುತ್ತೆ ಅಂತ ನೋಡೋಣ. ಅಂದರೆ ನಮ್ಮ ಅಜ್ಜಿ ಇಲ್ಲೇ ಅದೇ. ಅಜ್ಜಿದು ಸ್ವಲ್ಪ ಪಾಟ್ಲೆ ಕೊಡೋಣ ಅಜ್ಜಿಗೆ. ಬಂದ ತಕ್ಷಣ ಮೇಡಮ್ ಅವರು ಏನೋ ನಗು ಮುಖದಲ್ಲಿ ನಮ್ಮನ್ನ ಸ್ವಾಗತ ಮಾಡ್ತಾವ್ರೆ. ಇನ್ನು ಮಕ್ಕಳನ್ನ ತೊಳ್ದಿವಾ ಗೊತ್ತಿಗೆ ಕಣ ಕಾಣ್ತಾವಳೆ. ಎಷ್ಟು ಚೆನ್ನಾಗಿ ಕಾಣ್ತಾನೆ. ಹೌದಾ? ನಾವಿಬ್ಬರಲ್ಲಿ ನಾನೇ ಚೆನ್ನಾಗಿ ಕಾಣೋದು, ನೀನು ಯಾವುದೇ ಕಾಣೋದು ಚೆನ್ನಾಗಿ ಕಾಣೋದು? ನಿಜ ಕಮೆಂಟ್ ಮಾಡಿ, ಇಬ್ಬರಲ್ಲಿ ಯಾರು ಕ್ಯೂಟಾಗಿ ಕಾಣ್ತಾರೆ ಅಂತ. ನೀನು ಬಾಣ್ತಿ ತಲೆಗೆ ಟವಲ್ ಗಿವಲ್ ಏನೋ ಅಮ್ಮ ಹಪ್ಳ ಗಿಪ್ಳ ಎಲ್ಲ ಕಡ್ಕೊಂಡು ಬಾಣ್ತಿ ಥರ ಇರ್ಬೇಕು. ಏನು ಜಾಲಿ ಹೊಡಿತಾವಳೆ. ಓಹೋ ಜಾಲಿ ಮನ್ಸೆ ಮಗ. ಕಣ್ಣನ್ ಮಗನೇ ಏನಾಯ್ಕಿಲ್ಲ ನೋಡ್ಲಿ ಬಿಡು. ನಮ್ಮ ಎಲ್ಲಾರು ಅವರು ಖುಷಿ ಪಡ್ಲಿ ಮಗನ್ ನೋಡ್ಕೊಂಡು ಅಲ್ವಲ್ಲ. ಅಲ್ಲೇ ನೀವು ಯಾರು ನೋಡ್ತೀರಿ ಅಲ್ಲಿಂದನೇ ದೃಷ್ಟಿ ತೆಗೀರಿ. ನನ್ನ ಮಗಂತ ದೃಷ್ಟಿ ಆಗ್ಬಿಟ್ಟಿದೆ ಅವನಿಗೆ ಅಲ್ವಲ್ಲ. ಏನೇ ಸಮಾಚಾರ? ಎಲ್ಲ ಕೇಳ್ತವ್ರೆ ನೇಮೇನು ಇಡ್ತೀರಿ ಅಂತ. ಅಂತಾನೆ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲ ಬರೀ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯಮಾಡಿ ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಇನ್ ಆಲ್ ಇನ್ ಬಟನ್ ಒತ್ತಿ. ಏನಕ್ಕೆ ಅಂದರೆ ನೆಕ್ಸ್ಟ್ ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಅದಕ್ಕೋಸ್ಕರ ಲೈ ನೇಮು. ಈಗ ನಾವು ಇಬ್ರು ಒಂದು ಅನ್ಕೊಂಡಿವಿ, ಏನು ಗೊತ್ತಾ? ಮಗ ಡಮಾರ್ ಡುಮಾರ್ ಅಂತ ಬಾಂಬ್ ಆಗ್ತಾವನೆ. ನಮ್ ಬಾಂಬ್ ಇದಂಗೆ ಕಾಲ ರಜಾ ಕೊಟ್ಟಿರೋದು ಗೊತ್ಕುವೆ. ಜಾಲಿ ಮನ್ಸ. ಅದೇ ಏನ್ ಅಡ್ಗೆ? ಹೆಸರು ಕಾಳು ಮಾಡಿ 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 ನೀವು ಏನ್ ಮಾಡ್ಕೊಟ್ರು ತಿಂತೀವಿ ಅಂತ. ಅತ್ತೆ ಮನೆ ಸತ್ಕಾರ ಏನ್ ಮಾಡಿದ್ರು ಬೇಡ ಅನ್ಬಾರ್ದು. ನಾನ್ ಬಕಸ್ರು ನಾ ಮಗಳೇ ಆಯ್ತು. ಬರೀ ನಮ್ಮ ನಿಂಗಿನ ಇಂಟ್ರೋ ಕೇಳಿಸ್ತೀನಿ, ನಾನು ಮಾತಾಡಿಸ್ತೀನಿ. ನಮ್ಮ ಅಜ್ಜಿನ ಮಾತಾಡಿಸ್ತೀನಿ ಏನು ಕೆಲಸ ಮಾಡ್ತದೆ ಅಂತ. ಏನು ಮಾಡ್ತಿದ್ದೆ ನಿಂಗು? ನಮ್ಮ ಅಜ್ಜಿನ ಪ್ರೀತಿಯಿಂದ ನಾನು ನಿಂಗು ಅಂತ ಕರೆಯೋದು. ನಮ್ಮ ರಾಜೇಗೌಡರು ಅಂತ ನಮ್ಮ ಅಜ್ಜಿ ಗಂಡ ನಿಂಗು ಅಂತ ಮಾತಾಡ್ತಿರಂತೆ, ನಿಂಗಿ ಅಂತ ಅಂತಿರಂತೆ. ಅದಕ್ಕೆ ನಾನು ಕೂಡ ಹಂಗೆ ಅಂತೀನಿ. ಇನ್ನೊಂದು ವಿಷಯ ಗೊತ್ತಾ? ನಮ್ಮ ನಿಂಗಿಯ 2ನೇ ಗಂಡ ನಾಣಿಯ ಆ ಥರ ನಾನು ರೇಗ್ಸೋದು. ಏನಿಂಗು? ಮತ್ತೆ ನೀನ್ಯಾರು ಕಡೆ ಆಗಿದ್ದಿಲ್ಲ? ಯಾರು ಕಡೆ ಆಗಿದೆ? ನಾನು ನಿನ್ ಗಂಡ. ನಾನು ಮರ್ಯಾದೆ ಬರ್ರಿ ಹೋಗ್ರಿ ಅಂತ ಹೇಳ್ಬೇಕು ನೀನು. ನೀನು ಏನ್ ಸಮಾಚಾರ? ಏನಕ್ಕಿದಕ್ಕೆ? ರೊಟ್ಟಿಗೆ. ಈಗ ಅನ್ಗುಡಿ ಯಾವಾಗ ಬಂದೆ? ಈಗಲೇ ಬಂದೆ. ನಿನ್ ಮಗನ ಬೆಳಗಾನ ತೂಗುವೆ. ನಮ್ಮ ಅಜ್ಜಿಗೆ ಏನಾಗೋದು ಗೊತ್ತಾ? ನನ್ನ ಮಗ ಕಳ್ಳನ ಮಗ ಬೆಳಿಗ್ಗೆ ಎಲ್ಲ ಎದ್ದಿರ್ತಾನೆ, ರಾತ್ರಿ ಎಲ್ಲ ಬೆಳಿಗ್ಗೆಲ್ಲ ಮನೆ ಕೊಡ್ತಾನೆ, ರಾತ್ರಿ ಎಲ್ಲ ಟಾರ್ಚರ್ ಕೊಡೋದು. ಆ ರಾತ್ರಿ ಎಲ್ಲ ನೋಡ್ಕೊಳ್ಳೋದು ನಮ್ಮ ನಿಂಗಿನಿಯ ಅಲ್ವಾ ನಿಂಗೆ? ಆದ್ರೂ ಮಗ ಉಡೋದು ಒಳ್ಳೆ ಚಿನ್ನಂತ ಮಗ ಊಟನಲ್ವಾ? ನಮ್ಮ ಅಜ್ಜಿಗೆ ಕೊಡ್ತಾವನೆ. ಹೇಳಕ್ಕಿಲ್ಲ ಅನ್ನು ಹೇಳಕ್ಕಿಲ್ಲ ಕಣಪ್ಪ ಇನ್ನು. ಹಿಂಗೆ ಡೈಲಿ ಎಷ್ಟು ಗಂಟೆಗೆ ಹೇಳ್ತೀನಿ, ಎಷ್ಟು ಗಂಟೆ ಮನೆ ಕಣ ಮನಿ ಕಳೆವಲ್ಲ. ಇನ್ನು ಎಷ್ಟು ತಿಂಗಳು ಹಾಕ್ಬೇಕು ಅಂತ ಹೇಳಿ ನನ್ನ ಮಗ ಅವ್ನ ಪಡಗೋನ್ ಆಟ ಆಡ್ತಾವನೆ. ಇವಳು ಹೇಳೋದು ಅಳ್ತಾನೆ ಬರೀ ಸುಳ್ಳು ಹೇಳೋದೆ ನನ್ನ ಮಗನ ಮೇಲೆ ಅಪಾದ ಓಡ್ಸೋದೆ. ಅಲೆ ತೆಗ್ದ ನಿನ್ ಮೇಲೆ ಹೊಗಳ್ತಾವನೆ, ಅಳ್ತಾ ಇದೆಯಲ್ಲ. ಆಟ ಆಡ್ತಾ ಇರೋದವನು. ಅವ್ನು ವರ ಕೊಟ್ಟರು ದೇವ್ರು. ಅಲೆ ಅಳ್ತಾ ಇರೋದು ನಗ್ತಾ ಇರೋದು ಗೊತ್ತಾಯ್ತಲ್ವಲ್ಲ? ಇಲ್ಲ ಹಿಂಗೆ ವಾ
ಲೇ ಏನು ಸಮಾಚಾರ? ಏನಿಲ್ಲ ಅಂದರೆ ಹಿಂಗೆ ನನ್ನ ಮಗಿನ ಆಟ ಆಡ್ಸ್ಕೊಂಡು ಕೂತೀನಿ. ನನ್ನ ಹೆಂಡ್ತಿ ನನಗೋಸ್ಕರ ಏನೋ ತಗೊಬರ್ತಾವಳೆ. ಏನಿದು? ಓ, ಈಗ ಕಾಳು ತೊಗೊಂಡೋಗಿದ್ದು ಆಲೇ ರೆಡಿ ಆಗೋಯ್ತಾ? ಕಾಳು ಅದು ಜ್ಯೂಸ್ ಸಬಾಸ್. ಇದು ಅಳಿನ ಆಯ್ಕೆ ಅಂದರೆ ನಮ್ಮಮ್ಮ ಮಾಡ್ಕೊಟ್ಟು ತಂದ್ಕೊಟ್ಟೆ ಅಷ್ಟೇ. ಅಮ್ಮ ಮಾಡ್ಕೊಡ್ತು ನಾನು ತಂದ್ಕೊಟ್ಟೆ ಅಷ್ಟೇ. ಬಿಡತ್ತೆ, ಈ ಥರ ಹಳಿ ಮೀನು ಸತ್ಕಾರ ಹಿಂಗೆ ಮಾಡ್ತಿರ್ಬೇಕಂತೆ. ಹಳಿ ಮೀನು ತಯಾರಿ ಮಾಡೋದು. ಕಾಳು ಓಕೆ. ನೀವು ಉಂಡ ಗಂಡನ್ ಬಿಟ್ಟು ಉಂಡಿದ್ಯಲ್ಲ ನೀನು? ಗೊತ್ತಾಕ ನಿಮಗೆ? ಗಂಡನ್ ಕೇಳಿದ್ರೆ ಈಗ ಆಲೆ ತೆಗ್ದ ಹೊಂಟ ನನ್ನ ಜೊತೆ ಎಷ್ಟು ಕಿಲ ಅಂತ ನೋಡ್ಕೊಳಕಾಗ್ತಾ ಇದ್ದ. ಹೋಗಿ ರೂಮಲ್ ಮೇಲೆ ಹೋಗಿ ಮನೆ ಆರಾಮಾಗಿ ಆಟ ಆಡ್ಕೊಂಡು ಇರ್ತೀನಿ ನನ್ನ ಮಗನ ಜೊತೆ. ಇಂಚು ಅಂತ ಕರೆಯಂಗಿಲ್ಲ. ಆಯ್ತು ಮಾತು ಹೋಗಿ. ನನ್ನ ಮಗ ಇಷ್ಟು ಹೊಂಟ ಹೆಚ್ಚು ಕಮ್ಮಿ 1 hour ಆಟ ಆಡ್ತಾ ಇದ್ದ. ಹತ್ರ ನಾನು ಬರೀಕಿದೆ ಎದ್ದಿ ಕೂಗ್ತೀನಿ, ಕೂಗೋ ಟೈಮ್ ಬರುತ್ತೆ. ಸರಿ ಮಗನ, ಆಯ್ತು ಇಲ್ಲ ನಾನು ಇವನಿರ್ಲ ನಿಮ್ಮ ಅಮ್ಮನ ಕಳಿಸ್ಬಿಡ್ತೀನಿ ಇರ್ಲ. ನಿಮ್ಮ ಅಮ್ಮನ ಕಳಿಸ್ಬಿಡ್ತೀನಿ ಇರು. ಹಂಗೆ ನೋಡು, ನಿಮ್ಮ ಅಮ್ಮನ ಕಳಿಸ್ತೀನಿ ಅಂದ್ರೆ ಸುಮ್ಮನೆ ಆಯ್ತಾನೆ ನೋಡು. ನೀನೇ ಇಷ್ಟ ನೋಡ ನನ್ನ ಮಗಂಗೆ. ನೋಡು 1 ತಿಂಗಳಿಗೆ ಅವ್ನು ಆಲೇನ ಅವ್ರ ಅಪ್ಪ ಬೇಕು ಅವನಿಗೆ ಅನ್ಬಿಟ್ಟು ಕರ್ಕೋಗಿ ಹೆಂಗಾರು ನೋಡ್ಕೋದು. ಆಯ್ತು, ಕರ್ಕೊಂಡು ಹೋಗ್ತೀನಿ ಆರಾಮಾಗಿ ನಾನು ಮನೆ ಕತ್ತಿ ನಮ್ಮ ಮನೆದು ಅಬ್ನಯ. ಆಯ್ತು ಹಂಗೆ ಮಾಡು. ಯಾವಲ್ಲ ಎದ್ದಿ ಹೋಗ್ಬಲ್ಲ. ನಮ್ಮ ಹಳೆ ಫಾಲೋವರ್ಸ್ ಅವರಿಗೆ ಗೊತ್ತಿರುತ್ತೆ ಅನ್ಸುತ್ತೆ, ನಾವಿಬ್ರು ಕೂಡ RCB ಫ್ಯಾನ್ಸೇ. ಅವಳು ರಜತ್ ಪಟ್ಟಿದಾರ್ ಫ್ಯಾನು, ನಾನು ವಿರಾಟ್ ಕೊಹ್ಲಿ ಫ್ಯಾನು. ಅವಳು ಕೂಡ ವಿರಾಟ್ ಕೊಹ್ಲಿ ಫ್ಯಾನೇ. ಬಟ್ ರಜತ್ ಪಟ್ಟಿದಾರ್ದು ವಾಯ್ಸ್ ಇಷ್ಟ ಅಂತೆ, ಅವ್ನ ಬ್ಯಾಟಿಂಗ್ ಸ್ಟೈಲ್ ಇಷ್ಟ ಅಂತೆ, ಬರೀ 6-4 ಹೊಡಿದಾರಂತೆ. ಆ ಥರ ಅವಳು ಆದಿಂದ ಇಷ್ಟಪಡ್ತಾ ಇದ್ದೆ. ರಜತ್ ಪಟ್ಟಿದಾರು ಅಂದರೆ ಜಾಸ್ತಿ ಅವಳಿಗೆ ಇಷ್ಟ, ನನಗೆ ವಿರಾಟ್ ಕೊಹ್ಲಿ ಅಂದರೆ ಇಷ್ಟ. ಆಮೇಲೆ ನಾವು ಇಬ್ಬರು ಕೂಡ RCB ಜೆರ್ಸಿಲಿ ಮಧ್ಯೆ ಪ್ರೀ ವೆಡ್ಡಿಂಗ್ ಶೂಟ್ ಇರುತ್ತಲ್ಲ, ಅದೆಲ್ಲ RCB ಜೆರ್ಸಿ ಹಾಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದು. ನನ್ನ ಮದುವೆ ಟೈಮಲ್ಲೂ ಕೂಡ RCB ಮ್ಯಾಚ್ ಇತ್ತು. ಅದು ಒಳ್ಳೆ ಆ ಟೈಮಲ್ಲಿ ಸಖತ್ತಾಗಿತ್ತು. ಹಾಗೆಲ್ಲ ಅಂತಾನೆ RCB ನನ್ನ ಮದುವೆ ದಿನನೇ ನೈಟ್ ಹೊತ್ತು RCB ಮ್ಯಾಚ್ ಇತ್ತು. ಅವತ್ತೇನಾಗೋಯ್ತು ಗೊತ್ತಾ, ಈ ಇಂಡಿಯಾ ಪಾಕಿಸ್ತಾನದ್ದು ಒಂದು ವಾರ್ ನಡೀತಲ್ಲ ನೋಡಿ, ಆ ಟೈಮಲ್ಲಿ ಬ್ಯಾನ್ ಆಗ್ಬಿಡ್ತು, ಮ್ಯಾಚ್ ಹೋಗ್ಬಿಡ್ತು. ಖುಷಿ ಆಗ್ಬಿಟ್ಟು ನಾವು ಗಿರ್ಸಿ ಎಲ್ಲ ಹೊಲ್ಸ್ಕೊಂಡು ಅವತ್ತು ಮ್ಯಾಚ್ ನೋಡವ ಅಂದ್ಬಿಟ್ಟು ಎಲ್ಲ ಆಸೆ ಆಗಿತ್ತು. ಬಟ್ ಇವೊಂದು ಇಂಡಿಯಾದು ಮತ್ತು ಪಾಕಿಸ್ತಾನದ್ದು ವಾರ್ ನಡೀತಲ್ಲ ನೋಡಿ, ಆ ಟೈಮಲ್ಲಿ ಬ್ಯಾನ್ ಆಗ್ಬಿಟ್ಟು ಹೊಸಿ ಬೇಜಾರಾಗಿತ್ತಲ್ಲ, ಆಸೆ ಎಲ್ಲ ಹೋಗ್ಬಿಟ್ಟಿತ್ತು. ಒಟ್ಟಲ್ಲಿ ಕಪ್ಪಿಗೆ ಎದ್ರು. ಯಾರು ಬಾಸ್ ಎಲ್ಲ ಆಡಿದ್ರು, ಪ್ರತಿಯೊಬ್ಬರು ಸಖತ್ತಾಗಿ ಆಡಿದ್ರು. ಡೇವಿಡು ಅವನು ಒಂಥರ ಸೀಸನ್ ರೊಮಾರೆ ಸಫರ್ಡು ನೋಡ್ತಾ ಇದ್ವಿ. ಇನ್ನೂ ಟೈಮೇ ಆಗಿತ್ತಲ್ಲ ಆಗ್ಲೇ, ನಂಗೆ ನೋಡಕ್ ಇಷ್ಟೆಲ್ಲ ಚೆನ್ನಾಗ್ ಆಡ್ತಾನೆ ಅನ್ಕೊಂಡು ಎದ್ದೋದ. ಅವ್ನು ಬರೋಷ್ಟೊಳಗೆ ಆಗಲೇ ಚೆನ್ನಾಗಿ ಎಲ್ಲ ಮೂಮೆಂಟ್ ಎದ್ದೋದಲ್ಲೇ ಓಲೆ ಸೋಲ್ತದೆ ಅಂತ ಹೋಗಿದ. ಯಾರು ನಮ್ಮ RCB ಸೋಲ್ತದಂತ ಸ್ಟಾರ್ಟಿಂಗು ಒಂದು ನಮ್ಮನೆ ಮಾತ್ರ IPL ಮ್ಯಾಚ್ ಮಾತ್ರ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ನೋಡ್ತೀವಿ. RCB ಮ್ಯಾಚ್ ಮಾತ್ರ ಮಿಸ್ಸೇ ಮಾಡಲ್ಲ. ಆಲ್ಮೋಸ್ಟ್ ಈಗ RCB ಜೆರ್ಸಿನ ನಮ್ಮ ಫ್ಯಾಮಿಲಿಲಿ ಪ್ರತಿಯೊಬ್ಬರು ಕೂಡ ಮಾಡ್ತೀವಿ, ಯಾರು ಬಿಟ್ಟಿಲ್ಲ. ಹೆಣ್ಮಕ್ಳಿಗೆ ಮಾತ್ರ ಮಾಡಿಸಿಲ್ಲ, ಸಾಕು. ಇವಕ್ಕೆಲ್ಲ ಏನು ಮನೇಲಿ ಬಿದ್ದಿರೋ ಕಿನಿಕೆ ಅಲ್ಲ ನಮಗೆ ಅಷ್ಟೇ. ಮದುವೆ ಗಂಟೆ ಅಷ್ಟೇ, ಮದುವೆಗೆ ಮುಂಚೆ ಚಿನ್ನ ಮುದ್ದು ಬಂಗಾರ ನಿಮಗೂ ಹೊಲಿಸ್ಕೊಡ್ತೀನಿ ಅಂತ ಹೇಳೋದು ಅಷ್ಟೇ. ಮದುವೆ ಆದ್ಮೇಲೆ ನೀವು ಮನೇಲಿ ಇರ್ಬೇಕಷ್ಟೇ ಅಲ್ವಾ? ಅಷ್ಟೇ ಕೆಲಸಕ್ಕಲ್ಲೇ ಇರಲಿ, ಸುಮ್ಮನೆ ಅವೆಲ್ಲ ರೇಗ್ಸೋದು ಅಷ್ಟೇ. ನಮಗೆ ನಾವು ಹೆಂಗಿರ್ತೀವೋ ಕೂಡ ಅವರು ಹೆಣ್ಮಕ್ಳು ಕೂಡ ಅವ್ರನ್ನೂ ಹಂಗೆ ನೋಡ್ಕೋಬೇಕು. ನಾನು ಅಷ್ಟೇ ರೇಗ್ಸಿದ್ದಷ್ಟೇ. ಬೆಳಿಗ್ಗೆ ಬಂದಿದ್ದು, ಬೆಳಿಗ್ಗೆಯಿಂದ ಈಗ ಮಧ್ಯಾಹ್ನ 2 ಗಂಟೆ ಮೇಲಾಗದೆ. ಬರೀ ನನ್ನ ಮಗನ ಮೇಲೆ ಬರೀ ಸುಳ್ಳು ಅಪದ ಓಡಿಸೋದೆ. ಅವನು ಸುಮ್ಮನೆ ಆಟ ಆಡ್ತಾವನೆ ನೋಡಿಲಿ. ಅಲ್ಲ ಮಗನೇ ಬಂಗಾರಿ, ಸುಮ್ಮನೆ ಆಟ ಆಡೋದು. ನನ್ನ ಮಗನ ಮೇಲೆ ಇಲ್ದೋದು ಸುಳ್ಳು ಎಲ್ಲ ಹೇಳಿ ನನಗೆ ಹೇಳೋದು, ಮಗ ನಿದ್ದೆ ಮಾಡಿಕ್ಕಿಲ್ಲ ಅಳ್ತಾನೆ ಅಂತ. ಹೆಂಗ್ ಆಟ ಆಡ್ತಾ ಇದ್ದಾನೆ ಕಳ್ಳನ ಮಗ. ಏನ್ ಬಂಗಾರಿ ಅಪ್ಪ ಇಷ್ಟೊತ್ತಲ್ಲಿ ಆಟ ಆಡ್ತಾನೆ, ಮಾತ್ರ ತೆಗಿಯೋದು. ನೀನ್ ಹೇಳಿದ್ ಇಷ್ಟೊತ್ತರು ಅಳ್ತಾನೆ, ಅದ್ ಯಾವ ಮಗ ಉಟ್ಬಿಟ್ಟಿದ್ದಾನು ಅಂತ ಹೇಳ್ತಾ ಇದ್ದೀನಿ ನೀನು. ನನ್ ಚಿನ್ನ ಬಂಗಾರಿ ಸುಮ್ಮನೆ ಆಟ ಆಡ್ತಾ ಇದೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಅಲ್ಲೇ ದೃಷ್ಟಿ ತೆಗೆದ್ಬಿಡಿ, ಹಿಂಗೆ ತೆಗೆದ್ಬಿಡಿ, ಹಿಂಗೆ ದೃಷ್ಟಿ ಆಗ್ಬಿಡ್ತು ನನ್ನ ಮಗಂಗೆ ಅಲ್ವಾ? ಎಲ್ಲ ಬೈತರ ವಿಡಿಯೋ ಹಾಕಿದ್ರೆ ದೃಷ್ಟಿ ಆಯ್ತದೆ ಅಂತ. ನೀವು ನೋಡ್ಲಿ, ನನ್ನ ಮಗನ ನೋಡಿ ಖುಷಿ ಪಡ್ಲಿ ಅಲ್ವಲ್ಲ? ಬಂಗಾರಿ ನೋಡಿ, ನನ್ನ ಮಗಂದು ನಂದು ಒಂದೇ ಫೇಸ್ ತರ ಕಾಣ್ತೈತೆ ಅಲ್ವಾ? ಇಲ್ಲ, ನಂದು ನನ್ನ ಮಗಂದು ಒಂದೇ ತರ ಫೇಸ್. ಬಟ್ ಏರ್ ಕಟ್ ಮಾಡಿಸ್ಬೇಕು, ಆಗ ಇನ್ನೂ ಚೆನ್ನಾಗಿ ಕಾಣ್ತೀನಿ ನಾನು ಅಲ್ವಲ್ಲ? ಬಂಗಾರ
ಯಾರು ಫೇಸ್ ರಿವೀಲ್ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ, ನೋಡಿ ಇಷ್ಟು ಮಾಡಿ ತೋರಿಸ್ತಾ ಇದೀನಿ ನನ್ನ ಮಗನ ಆಟ ಆಡ್ತಾವನೆ. ಅಲ್ಲಿದ್ರೆ ಅಲ್ಲೇ ಕಣ್ಣು ಹೊಡಿತಾವ ನಿಮ್ಗೆ ಎಲ್ಲರಿಗೂ ಅಲ್ವಾ, ಬಂಗಾರ ಕಣ್ಣು ಹೊಡಿತಾವನೆ. ಆಯ್ ಮಾಡ್ಲಾ ಎಲ್ಲರೂ ನಮ್ಮ ಅಪ್ಪನ ಫಾಲೋ ಮಾಡಿ ಅಂತ ಹೇಳ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ. ನಾನು ಬರ್ತೀನಿ ಇನ್ನೊಂದು ವರ್ಷ ಬಂದು ಜಾಯ್ನ್ ಆಯ್ತೀನಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ. ಸುಳ್ಳು ಹೇಳ್ತಿರಲ್ಲ ನನ್ನ ಮಗ ಟಾರ್ಚರ್ ಕೊಡ್ತಾನೆ ಅಂತ. ಸುಮ್ಮನೆ ಹೆಂಗ್ ಆಡ್ತಾ ಇದ್ದೇನೋ? ಹಾ ಈಗ ಆಡ್ತಲ್ಲ ಸುಮ್ಮನೆ ನೋಡಿ ಹೆಂಗ್ ನಾನು ಬಂದು ಅಷ್ಟೊತ್ತಾಯ್ತು, ಹೆಂಗ್ ಆಡ್ತಾ ಇದ್ದೇನೋ ನೋಡು. ಎಲ್ಲ ಸುಮ್ಮನೆ ಆಡ್ತಾ ಇದ್ದೀನಲ್ಲ ನೀನು. ನೀನ್ ಹೇಳು, ಬರೀ ಸುಳ್ಳು ಹೇಳೋದು. ನನ್ನ ಫೋನ್ ಅದು ಹೆಂಗ್ ಮಾಡ್ತಾರೆ ಗೊತ್ತಾ, ನಮ್ಮ ಅಜ್ಜಿ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಫೋನ್ ಮಾಡೋದು, ನಿನ್ ಮಗ ಹೇಳ್ತಾನೆ ಅಂತ. ಇವ್ನು ನೋಡ್ರೆ ಸುಮ್ಮನೆ ಆಡ್ತಾವನೆ ಬಂಗಾರಿ. ತೊಟ್ಲು ಹಿಡ್ದಂಗೆ ತೂಗಿ ನಿನ್ನ ಹತ್ರ ಬರ್ತಾರೆ. ಅದೇನೋ ಕಣ ಗೊತ್ತಿಲ್ಲ ಕಣವ, ನನ್ನ ಮಗ ನಾನು ಯಾವಾಗ ನೋಡು ಸುಮ್ಮನೆ ಆಟ ಆಡ್ತಾ ಇರ್ತಾನೆ. ವಿಡಿಯೋ ಕಾಲ್ ಮಾಡ್ತಾನೆ, ಆಗಲೂ ಕೂಡ ಆಟ ಆಡ್ತಾ ಇರ್ತಾನೆ.